ರಾತ್ರಿ ಯಾರೂ ಇಲ್ಲದ ಸಮಯದಲ್ಲಿ ಕಾಫಿ ತೋಟಕ್ಕೆ ನುಗ್ಗಿ ಕಾಫಿ ಕಳ್ಳತನ ಮಾಡಿ ಬೆಳಗ್ಗೆ ಲೋಡ್ ಮಾಡುತ್ತಿದ್ದುದನ್ನ ನೋಡಿ ತಡೆದು ನಿಲ್ಲಿಸಿದ ಮಾಲೀಕನ ಮೇಲೆ ಮಾರಣಾಂತಿಕ ಹಲ್ಲೆ ಮಾಡಿರುವ ಘಟನೆ ಚಿಕ್ಕಮಗಳೂರು ತಾಲೂಕಿನ ದಾನಿಹಳ್ಳಿಯಲ್ಲಿ ನಡೆದಿದೆ. ಅವ್ರು ಕಾಫಿ ಕುಯ್ದಿದ್ದಾರೆ 3 ದಿವಸದಿಂದ ತೋಟದಲ್ಲೇ ಕದ್ದಿಟ್ಟಿದ್ದಾರೆ. ನಾವು ಹೋಗಕ್ ಬಿಡ್ತಾ ಇರಲ್ಲ. ಅವರು ನಮ್ಮನ್ನ ಕತ್ತಿ ತಿಕ್ಕೊಂಡು ದೊಣ್ಣೆ ತಿಕ್ಕೊಂಡು ದರ್ಶಾಡ್ತಿದ್ರು. ಅದ್ಯಾರ ಜಾಗ ಅದು? ನಮ್ಮ ಜಾಗ ಎಲ್ಲ ನಮ್ದೇ ಹೆಸರಲ್ಲಿ ಐತೆ, ಸ್ವಾಮಿ ಮನೆ ಜಾಗ. ಆಮೇಲೆ ಇವತ್ತು ನಾವು ಸರ್ ಹೇಳಿದ್ರು, ಕುಕ್ಕೇಳಿ ಏನು ಮಾಡ್ತೀನಿ ನಿಮ್ಮದೇ ತೋಟ ಅಲ್ಲ ಅಂತ. 20 ಜನ ಕರ್ಕೊಂಡು ಹಣ್ಣು ಕುಯ್ಯಕ್ಕೆ ಹೋದ್ವಲ್ಲ, ಅವಾಗ ಕಾಫಿ ಬೂಟಿ ತುಂಬ್ತಿದ್ರಲ್ಲ ನಮ್ಮ ತೋಟದಲ್ಲೇ. ಈ ಹುಡುಗ ಹೋಗಿದ್ದೆ ಹೊತ್ಬಿಟ್ರು. ನಾವು ಹೋಗಿದ್ದು ನೋಡಿದ್ದೆ, ಗಾಡಿ ಎಲ್ಲ ಹೆಂಗಸ್ರು ಮಕ್ಕಳೆಲ್ಲ ಸೇರಿ ಅವರು 6 ಜನನೇ ಇದ್ದರು. ಅವರೆಲ್ಲ ಹತ್ಬಿಟ್ರು. ಹತ್ತಿದ್ರಂತ ಇವನು ಹತ್ತಿದ. ಆವಾಗ ಅವನಿಗೆ ಕತ್ತಿಲಿ ಇದರಲ್ಲಿ ಇಲ್ಲಿಗೆ ಚಚ್ಚಿ, ಮುಖಕ್ಕೆ 2 ಕಡೆಗೆ ಚಚ್ಚಿ, ಇಲ್ಲಿಗೆಲ್ಲ ಚಚ್ಚಿ, ಆಮೇಲೆ ಅವ್ನು ತಳ್ಳಿ ಅರ್ಧ ಸಿಮೆಂಟ್ ರೋಡಿಗೆ ಬಂದ್ರಲ್ಲ, ಟಾರ್ ರೋಡಿಗೆ ಬಂದ್ರಲ್ಲ, ಅವಾಗ ತಳ್ಳಿ ಬಿಸಾಕಿ ಹೋಯ್ರು. ಹಲ್ಲೆಗೊಳಗಾಗಿರುವ ಜೀವನ್ ಮಂಗಳೂರಿನಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾನೆ. ನಮ್ಮ ಕಾಫಿ ತೋಟಕ್ಕೆ ನುಗ್ಗಿ ಕಾಫಿ ಕದ್ದಿದ್ದಲ್ಲದೆ ಪ್ರಶ್ನಿಸಿದ ನನ್ನ ತಮ್ಮ ಜೀವನ್ ಮೇಲೆ ಮಾರಣಾಂತಿಕ ಹಲ್ಲೆ ಮಾಡಿರುವ ಲೋಕೇಶ್, ರುದ್ರ, ಹೇಮಾವತಿ, ರೇಖಾ, ಶಶಿ, ಕರಿಯಾ, ಇಂದ್ರಮ್ಮ, ಪ್ರವೀಣ್ ಎಂಬುವವರ ಮೇಲೆ ಕಠಿಣ ಕಾನೂನು ಕ್ರಮ ಕೈಗೊಳ್ಳಬೇಕು ಎಂದು ಹಲ್ಲೆಗೊಳಗಾಗಿರುವ ಜೀವನ್ ಅಣ್ಣ ಸ್ವಾಮಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಮನವಿ ಮಾಡಿದ್ದಾರೆ. ಬಂಧುಗಳೇ, ನಿಮಗೆ ಗೊತ್ತಿರೋ ಹಾಗೆ ನಾನು ಮಲ್ಲಂದೂರು ಸ್ಟೇಷನ್ ಸರೌಂಡಿಂಗಲ್ಲಿ ದಾನಿಹಳ್ಳಿಯಲ್ಲಿ ಅಗಾಧವಾದ ಒಂದು ಸಂಘಟನೆ ನಡೆದಿರುತ್ತೆ. ಅವ್ರದ್ದೇ ಜಮೀನಿನಲ್ಲಿ ಬೇರೆಯವರು ಬಂದು ಕಳ್ತನ ಮಾಡ್ತಾ ಇರೋವಂಥ ಒಂದು ಸಂದರ್ಭದಲ್ಲಿ ಈ ಆಸ್ತಿಯ ಮೂಲದಾರರಾದಂತಹ ಜೀವನ್ ಅವರು ಹೋಗಿ ಒಂದು ಪ್ರಶ್ನೆ ಕೇಳಿರ್ತಾರೆ, ನೀವು ಯಾಕೆ ಬಂದು ನಮ್ಮ ತೋಟದಲ್ಲಿ ಹಣ್ಣು ಕೊಯ್ತಾ ಇದ್ದೀರಾ ಅಂತ. ಅದರದ್ದು ಸಂಬಂಧಪಟ್ಟಂತಹ ಜಮೀನು ಸಂಬಂಧಪಟ್ಟ AC ಕೋರ್ಟಲ್ಲಿ ಆಲ್ರೆಡಿ ಒಂದು ಕೇಸ್ ನಡೀತಾ ಇರೋದ್ರಿಂದ, ಆದರೂ ಸಹ ವಿಶ್ವಾಸ ಮಲ್ಲಂದೂರು ಸ್ಟೇಷನಲ್ಲಿ ಅವ್ರಿಗೆ ಕರೆದು ಸ್ಟೇಷನ್ ಇನ್ಸ್ಪೆಕ್ಟರ್ ಸರ್ ಎಷ್ಟೋ ಸಲ ಅವ್ರಿಗೆ ಬುದ್ಧಿವಾದ ಹೇಳಿ ಕಳಿಸಿರ್ತಾರೆ. ಆದರೂ ಸಹ ನಿನ್ನೆ 8:20ರಲ್ಲಿ ಆ ಹುಡುಗನ ಜೀವನ್ ಅನ್ನೋ ಒಬ್ಬ ಹುಡುಗ, 17 ವರ್ಷದ ಹುಡುಗ, ಈಗ ತಾನೇ ಜೀವನ ಕಟ್ಕೊಳ್ಬೇಕು ಅಂತ ಜೂನಿಯರ್ ಕಾಲೇಜಲ್ಲಿ ಓದ್ತಾ ಇರ್ತಾರೆ. ಆ ಹುಡುಗ ಹೋಗಿ ಬುಲೆರೋ ಗಾಡಿ ಒಳಗಡೆ ಅವರು 15 ಚೀಲವರೆಗೂ ಒಂದು ಕಾಫಿ ಬೀಜವನ್ನು ರಾತ್ರಿನೇ ಕದ್ದು ಅದರೊಳಗಡೆ ಇಟ್ಟಿರ್ತಾರೆ. ಅದನ್ನು ಪ್ರಶ್ನೆ ಮಾಡೋಕ್ಕಂತ ಹೋದಾಗ ಜೀವನ್ ಅವರು ಅವ್ರ ಮೇಲೆ ಹಲ್ಲೆ ಮಾಡಿ, ಕೋಲಿಂದ ಹಲ್ಲೆ ಮಾಡಿ, ಅವನ ದೌಡೆ ಹಲ್ಲುಗಳು ಇವು 2 ಬಿಚ್ಚೋಗಂಗೆ ಮುಂದ್ಗಡೆ ಹಲ್ಲು ಸೆಟ್ ಪೂರ್ತಿ ಅವನ ವಿನಾಶ ರೂಪಕ್ಕೆ ತಂದು ತನ್ನ ಜೀವನವನ್ನೇ ಹಾಳು ಮಾಡಿದಂಥವರು ಅವರ ಒಂದು ಕೆಲವು ವ್ಯಕ್ತಿಗಳು ಅದನ್ನು ಮಾಡಿರ್ತಾರೆ. ಇದನ್ನು ಕಾನೂನು ರೀತಿ ಅವ್ರಿಗೆ ಕಾನೂನು ಚೌಕಟ್ಟಲ್ಲಿ ಅವ್ರಿಗೆ ಶಿಕ್ಷೆಯನ್ನು ಕೊಡಬೇಕು ಅನ್ನೋದೇ ನಮ್ಮೆಲ್ಲರ ಒಂದು ಉದ್ದೇಶ. ಮುಂದಿನ ದಿನಗಳಲ್ಲಿ ಯಾರೇ ಈ ರೀತಿ ಕಾನೂನನ್ನು ಕೈಗೆತ್ತಿಕೊಂಡು ವ್ಯವಸ್ಥೆನ ಹಾಳು ಮಾಡುವಂಥ ಪರಿಸ್ಥಿತಿಗಳಾಗಬಾರ್ದು. ಆ ಜೀವನ ಅನ್ನೋ ಹುಡುಗನಿಗೆ ಒಂದು ನ್ಯಾಯ ಒದಗಿಸ್ಬೇಕು ಅನ್ನೋದೇ ನಮ್ಮೆಲ್ಲರ